ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಅಕ್ಕಪಡೆ ವಾಹನಕ್ಕೆ ಚಾಲನೆ. ಮಹಿಳೆಯರು ಸುರಕ್ಷಿತವಾಗಿದ್ದಾಗ ಮಾತ್ರ ಸಮಾಜ ಆರೋಗ್ಯಕರ ಸುರಕ್ಷಿತವಾಗಿರಲು ಸಾಧ್ಯ. ಸಚಿವ ಈಶ್ವರ್ ಖಂಡ್ರೆ. ಸೂಗೂರ್ನನ್ನ ಬ್ಲಾಕ್ಮೇಲ್ ಮೋಸ ಮಾಡುವ ಕೆಲಸ ಮಾಡುತ್ತಿದ್ದಾನೆ. ಶರಣು ಸಲ್ಗರ್. ನಗರದ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಮಂಗಳವಾರ ಹಮ್ಮಿಕೊಂಡಿರುವ ಅಕ್ಕಪಡೆಯ ವಾಹನ ಉದ್ಘಾಟನೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾಡಿದರು. ನಂತರ ಅವರು ಮಾತನಾಡಿ, ರಾಜ್ಯದ ಮಹಿಳೆಯರ ಎಲ್ಲಾ ರೀತಿಯ ಸಂರಕ್ಷಣೆಗೆ ಸರ್ಕಾರ ಬದ್ಧವಾಗಿದೆ ಎಂದರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಯುಕ್ತಾಶ್ರಯದಲ್ಲಿ ಸರ್ಕಾರ ಮಹಿಳೆಯರ ಸಂರಕ್ಷಣೆಗೆ ಹಲವಾರು ಯೋಜನೆಗಳು ಜಾರಿಗೆ ತಂದಿದೆ ಎಂದು ಹೇಳಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು, ಮಹಿಳೆಯರ ರಕ್ಷಣೆ ಕೊಡಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ನುಡಿದರು. ಜನ್ಮ ನೀಡಿರುವ ತಾಯಿಯ ಆರಾಧನೆ, ರಕ್ಷಣೆ ಕೊಡುವಂತಹ ಎಲ್ಲ ಮಹಿಳೆಯರನ್ನು ಸುರಕ್ಷಿಸಿದಾಗ ಮಾತ್ರ ಸಮಾಜ ಆರೋಗ್ಯಕರ ಸುರಕ್ಷಿತವಾಗಿರಲು ಸಾಧ್ಯವಿದೆ ಎಂದು ತಿಳಿಸಿದರು. ಎಸ್ಪಿ ಅವರ ಧರ್ಮಪತ್ನಿಯವರಾದ ಶೈನಿ ಅವರು ಮಾತನಾಡಿ, ಮಾತೆಯರ ರಕ್ಷಣೆ ಮೊದಲ ಆದ್ಯತೆ ನೀಡುವ ಮೂಲಕ ಬೀದರ್ಗೆ ಬಂದ ಬಳಿಕ 10 ಜನ ಮಾತೆಯರ ಸದಸ್ಯರ ಮಾಡಿ ಅಕ್ಕಪಡೆ ರಚಿಸಲಾಗಿದೆ ಎಂದರು. ಈ ಅಕ್ಕಪಡೆಯು ಕಳೆದ 1 ವರ್ಷದಿಂದ ಜವಾಬ್ದಾರಿಯಿಂದ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಎಂದರು. ಅಕ್ಕಪಡೆಯ ಸದಸ್ಯರಿಗೆ ತರಬೇತಿ ನೀಡಿ ಅವರ ಪಡೆಯಲ್ಲಿ ನಾನು ಸೇರಿ ಅನೇಕ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅವರ ಸಮಸ್ಯೆಗಳು ಸ್ಪಂದಿಸಿ ಪರಿಹರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದರು. ಇದೇ ಮಾದರಿಯಲ್ಲಿ ರಾಜ್ಯಾದ್ಯಂತ ಅಕ್ಕಪಡೆ ರಚಿಸಲು ಸರ್ಕಾರಕ್ಕೆ ಮನವಿ ಮಾಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಶಾಹೀನ್ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಅಬ್ದುಲ್ ಖದೀರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ವೇಳೆ ಅಕ್ಕಪಡೆಯವರಿಂದ ತಮ್ಮ ಎದುರಾಳಿ ಬಂದಾಗ ಅವರನ್ನು ಎದುರಿಸಿ ಯಾವ ರೀತಿ ಬಗ್ಗು ಬಡಿಯಲಾಗುತ್ತದೆ ಎನ್ನುವುದನ್ನು ಪ್ರದರ್ಶನ ಕಂಡ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಗಣ್ಯರು, ವೀಕ್ಷಕರು ಮಂತ್ರಮುಗ್ಧರನ್ನಾಗಿಸಿದರು. ಕಾರ್ಯಕ್ರಮ ನಡೆಯುತ್ತಲಿದೆ. ಅಕ್ಕಪಡೆ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಿ ಅಕ್ಕಪಡೆ ಮಹಿಳೆಯರಿಗೆ ಒಂದು ಧೈರ್ಯನ ತುಂಬುತ್ತಾ ಇದೆ. ಪ್ರತಿ ತುರ್ತು ಕರೆಗೂ, ಪ್ರತಿ ಸಹಾಯದ ಭೂಮಿಗೂ ಅವರು ತಕ್ಷಣ ಸ್ಪಂದಿಸಿದರು. ಹಕ್ಕುಗಳ ಬಗ್ಗೆ सर सर पीछे पीछे हमारे नो हेलो मैडम 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 विनोद भाई सेंटर पर घुसबैठिए. ರೆಸ್ಪಾನ್ಸ್ ಮಾಡ್ತಾ ಇದೆ ಈಗ. 2 here 3 here 4 here 5 here expect position ready 1 here 2 ಯಾವ ತರ ಹಿಂಗಡೆಯಿಂದ ಅಟ್ಯಾಕ್ ಮಾಡಿದಾಗ ಅವರು ಯಾವ ತರ ಮತ್ತೆ ಹಾಕ್ಬೇಕಂಬ ಅಂತ ಪ್ರದರ್ಶನ ಮಾಡ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ. ಉದ್ಘಾಟನೆ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಆಯೋಜಕರು ನಮ್ಮ ಸರ್ಕಾರ ಮಹಿಳೆಯರ ಸುರಕ್ಷತೆಗಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿದೆ. ನಿಮ್ಗೆ ಎಲ್ಲಾ ರೀತಿಯ ರಕ್ಷಣೆ ಕೊಡಬೇಕು ಅನ್ನುವಂಥದಕ್ಕೆ ನಾವು ಕಟಿಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದಂತಹ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಾವೆಲ್ಲರೂ ಸೇರಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವುದರಲ್ಲಿ ಅದರಲ್ಲಿ ಆದ್ಯತೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನುವಂಥದ್ದು. ಮಹಿಳೆ ಇವತ್ತು ಜನನಿ ಅಂದ್ರೆ ನಮ್ಮೆಲ್ಲರಿಗೆ, ನಾವೆಲ್ಲರೂ ಯಾವ ರೀತಿಯಲ್ಲಿ ನಮ್ಮ ತಾಯಿಯನ್ನು, ನಮಗೆ ಜನ್ಮ ಕೊಟ್ಟ ತಾಯಿಯನ್ನು ಆರಾಧನೆ ಮಾಡ್ತೀವಿ, ರಕ್ಷಣೆ ಕೊಡ್ತೀವಿ. ಅದೇ ರೀತಿಯಲ್ಲಿ ಎಲ್ಲ ಮಹಿಳೆಯರಿಗೂ ಅವರು ಸುರಕ್ಷಿತವಾಗಿದ್ದರೆ ಮಾತ್ರ ಸಮಾಜ ಬಹಳ ಆರೋಗ್ಯಕರವಾಗಿರ್ತದೆ, ಸುರಕ್ಷಿತವಾಗಿರ್ತದೆ ಅನ್ನುವಂಥದ್ದು ನಮ್ಮ ಒಂದು ಧೋರಣೆ ಆಗಿದೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ.
ಬಗ್ಗೆ. ಸೊ ನನ್ನ ಫಸ್ಟ್ ಪ್ರಯಾರಿಟಿ ಹೆಣ್ಮಕ್ಳ ಸೇಫ್ಟಿ ಅಂತ. ಈ ಅಕ್ಕಪಡೆ ಮುಂಚೆ ಬೇರೆ ಬೇರೆ ಪಡೆಗಳಿತ್ತು, ಅದನ್ನ ರೀಸ್ಟ್ರಕ್ಚರ್ ಮಾಡಿ ಅಕ್ಕಪಡೆ ಅಂತ ಒಂದು ಅದಕ್ಕೆ ಒಂದು 10 ಮೆಂಬರ್ಸ್ನ ಅಲೋಕೇಟ್ ಮಾಡಿ ಆ 10 ಮೆಂಬರ್ಸ್ಗೆ ಯಾವ ಥರ ಪ್ರತಿದಿನ ಏನೇನು ಮಾಡಬೇಕು, ಸ್ಕೂಲ್ಸ್ಗೆ ಹೋಗಬೇಕು, ಯಾವುದಾದ್ರು ಕಡೆಗೆ ಪೆಟ್ರೋಲಿಂಗ್ ಮಾಡಬೇಕು, ಎಸ್ಪೆಷಲಿ ಬಸ್ ಸ್ಟ್ಯಾಂಡ್, ಈ ಪಾಪ್ನಾಶ್ ಕೆರೆ, ಕೆಲವೊಂದು ಸೆನ್ಸಿಟಿವ್ ಏರಿಯಾಸಲ್ಲಿ ಎಲ್ಲೆಲ್ಲಿ ತೊಂದರೆ ಆಗುತ್ತೆ ವಿಮೆನ್ಗೆ ಅಲ್ಲಿ ಹೋಗ್ತಾ ಇರಬೇಕು. ಮತ್ತು ಸ್ಕೂಲ್ಸ್ಗಳಿಗೆ ಹೋಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ, ಮತ್ತು ಎಲ್ಲೆಲ್ಲಿ ಇಮಿಡಿಯೇಟ್ಲಿ ತೊಂದರೆ ಇರುತ್ತೆ ಯಾರಾದರೂ 112 ಫೋನ್ ಮಾಡಿ ಹೆಣ್ಮಕ್ಳು ತೊಂದರೆ ಇದ್ದಾಗ ಇಮಿಡಿಯೇಟ್ಲಿ ಈ ಅಕ್ಕಪಡೆ ಟೀಮ್ ಅಲ್ಲಿ ಹೋಗಿ ಅವ್ರಿಗೆ ಸ್ಪಂದಿಸಬೇಕು. ಫಸ್ಟ್ ಹ್ಯಾಂಡ್ ಆಗಿ ಇಮಿಡಿಯೇಟ್ಲಿ ಅವ್ರಿಗೆ ಒಂದು ಧೈರ್ಯ ತುಂಬಬೇಕು, ಅವ್ರಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಅವ್ರು ಸ್ಪಂದಿಸ್ಬೇಕಂತ ಈ ಪಡೆಯನ್ನ ರಚನೆ ಮಾಡಿ ಒಂದು ಸ್ಟ್ರಕ್ಚರ್ ಕೊಟ್ಟು 1 ವರ್ಷದಿಂದ ಅವರು ಎಲ್ಲ ಕಡೆ ಇಲ್ಲಿ ಬೀದರಲ್ಲಿ ವರ್ಕ್ ಮಾಡ್ತಾ ಇದ್ರು. ಅದರಲ್ಲಿ ನಾನೇನು ಅನ್ಕೊಂಡೆ, ಬೀದರ್ ಬಂದ್ಮೇಲೆ ನಾನು ಏನು ಮಾಡಬಹುದು ಅಂತ, ಸರ್ ಒಂದು ಸಪೋರ್ಟ್ ಆಗಿರಲಿ ಅಂತ ನಾನು ಈ ಅಕ್ಕಪಡೆನ ಜಾಯಿನ್ ಆಗಿ ಸ್ಕೂಲ್ ಕಾಲೇಜಸ್ಗೆಲ್ಲ ಹೋಗಿ ಅವೇರ್ನೆಸ್ ಮಾಡ್ತಾ ಇದ್ದೆ. ಅದನ್ನ ಗುರುತಿಸಿ ಇಡೀ ಸ್ಟೇಟ್ ಅಲ್ಲಿ ಈ ಸಕ್ಸಸ್ಫುಲಿ 1 ಇಯರ್ ಅಕ್ಕಪಡೆ ನಡೆದಿದ್ದನ್ನ ನೋಡಿ ಗುರುತಿಸಿ ಇಡೀ ಸ್ಟೇಟ್ ಅಲ್ಲಿ ಇದೇ ತರ ಅಕ್ಕಪಡೆ ಯೂನಿವರ್ಸಲಿ ಇದೇ ಸ್ಟ್ರಕ್ಚರ್ ಇಟ್ಕೊಂಡು ವರ್ಕ್ ಮಾಡಬೇಕು ಅಂತ ನಮ್ಮ ಗವರ್ಮೆಂಟ್ ಅದಕ್ಕೆ ತುಂಬಾ ಸಪೋರ್ಟ್ ಕೊಟ್ಟು ಈ ಸಮಾಜ ಸುರಕ್ಷಿತವಾಗಿರ್ತದೆ, ಇಡೀ ಪರಿವಾರಗಳು ಸುರಕ್ಷಿತವಾಗಿರ್ತವೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯಜಿ ಅವರು, ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಅಧಿಕಾರಿ ನಮ್ಮ ಸಚಿವರ ಸಹಯೋಗದೊಂದಿಗೆ ಈ ಒಂದು ಯೋಜನೆ ನಾವು ರಾಜ್ಯದಾದ್ಯಂತ ಜಾರಿಯಲ್ಲಿ ತಂದಿದ್ದೇವೆ. ಅಕ್ಕಪಡೆಯ ಎಲ್ಲ ಮಹಿಳೆಯರಿಗೆ ತರಬೇತಿ ಕೊಡ್ತಾ ಇದ್ದೇವೆ. ಮುಂದೆ ಯಾವುದೇ ರೀತಿಯ ಅಪರಾಧಗಳಾಗಲಿ, ಲೈಂಗಿಕ ಕಿರುಕುಳ ಆಗಲಿ, ಅತ್ಯಾಚಾರ ಆಗಲಿ, ಇವತ್ತು ಏನು ನಮ್ಮಲ್ಲಿ ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಭ್ರೂಣ ಹತ್ಯೆ ಇರ್ಬೋದು, ಇವೆಲ್ಲವನ್ನು ತಡೆದು ಮಹಿಳೆಯರಿಗೆ ರಕ್ಷಣೆಯನ್ನು ಕೊಟ್ಟು ಉತ್ತಮವಾದಂಥ ಬದುವಾದಂಥ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಇದು ಒಂದು ನಾಂದಿ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳಿ ಅಕ್ಕಪಡೆ ಎಲ್ಲ ಇವತ್ತು ಸಹೋದರಿಯರಿಗೆ ನನ್ನ ವತಿಯಿಂದ, ಸರ್ಕಾರದ ವತಿಯಿಂದ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ಸೂಗೂರ್ನನ್ನ ಬ್ಲ್ಯಾಕ್ ಮೇಲ್ ಮೋಸ ಮಾಡುವ ಕೆಲಸ ಮಾಡುತ್ತಿದ್ದಾನೆ ಎಂದು ಬಸವ ಕಲ್ಯಾಣ ಶಾಸಕ ಶರಣು ಸಲಗರ್ ಹೇಳಿದ್ದಾರೆ. ಸೂಗೂರ್ ಅವರು ದಾಖಲಿಸಿರುವ ಪ್ರಕರಣದ ಕುರಿತು ಮಾತನಾಡಿದ ಅವರು, ನಾನು ಯಾವುದೇ ಚೆಕ್ ನೀಡಿಲ್ಲ, ನನ್ನ ಜೊತೆ ಓಡಾಡುತ್ತಿದ್ದ, ಹಾಗಾಗಿ ಅವನ ಬಳಿ ನಮ್ಮ ಲೇಟ್ ಪ್ಯಾಡ್ ಚೆಕ್ಗಳು ಇದ್ದವು ಎಂದು ತಿಳಿಸಿದ್ದಾರೆ. ನನ್ನ ಬಳಿ ಇದ್ದಾಗ ನನ್ನ ಕಾರ್ನಲ್ಲಿದ್ದ ಚೆಕ್ಗಳು ಕದ್ದಿದ್ದಾನೆ, ಇದನ್ನು ದುರ್ಬಳಕೆ ಆಗಬಹುದು ಎಂದು ಅಂದೇ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿರುವುದಾಗಿ ಎಂದಿದ್ದಾರೆ. ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ, ಮಾಧ್ಯಮದ ಸ್ನೇಹಿತರು ನನ್ನ ಜೊತೆ ಮಾತಾಡಿದ್ರು. ನನಗೆ ಆಶ್ಚರ್ಯ ಅನ್ನಿಸ್ತದ, ಆ ಮಾಧ್ಯಮದೊಳಗೆ ಸಂಜೀವ್ ಕುಮಾರ್ ಉದ್ಯಮಿ ಅಂಥೇಳಿ ಮಾಧ್ಯಮದವ್ರು ಬರೀಲತ್ತಾರ. ನಾನು ಬಸವ ಕಲ್ಯಾಣಕ್ಕೆ ಬಂದು 5 ವರ್ಷ ಆಯಿತು. ನನ್ನ ದೃಷ್ಟಿಕೋನದೊಳಗೆ ಒಬ್ಬ ಜಸ್ಟ್ ಲೈಕ್ ಮೀಟ್ರ್ ಬಡ್ಡಿ ಮಾಡ್ತಾರಲ್ಲ, ಮೀಟ್ರದ ಬಡ್ಡಿ ದಂಧೆ ಕೋರವ. ಯಾವತ್ತು ನನ್ನ ಜೊತೆ ಓಡಾಡ್ಲತ್ತಾನೋ ನನ್ನ ಹೆಸರು ಹೇಳ್ಕೊಂಡು ಕಾಂಟ್ರಾಕ್ಟರ್ಗಳು ಬಲ್ಲಿ, ಅಧಿಕಾರಿಗಳು ಬಲ್ಲಿ ದುಡ್ಡು ವಸೂಲಿ ಮಾಡಿ ಹುಲ್ಸೂರು ಪೆಟ್ರೋಲ್ ಪಂಪ್ ಖರೀದಿ ಮಾಡಿದನು. ಇವತ್ತು ಅವ ಏನಾರೇ ಆಸ್ತಿ ಖರೀದಿ ಮಾಡ್ಯಾನಪ್ಪ ಅಂದ್ರೆ ಬಹುತೇಕ 90% ಆಸ್ತಿ ಖರೀದಿ ಮಾಡಿದ್ದು ನನ್ನ ಹೆಸರು ಹೇಳ್ಕೊಂಡು ಇವತ್ತು ಆಸ್ತಿ ಖರೀದಿ ಮಾಡಿದ್ದು. ಇವತ್ತು ನಾನು ಅವನಿಗೆ ಮೋಸ ಮಾಡಿನಂತ ಅವನು ಹೇಳ್ತಾನೆ. ನಾನು 99 ಲಕ್ಷ ರೂಪಾಯಿ ದುಡ್ಡು ಕೊಡ್ಬೇಕಂತ ಹೇಳಿ ನನ್ನ ಮೇಲೆ ಚೆಕ್ ಬೌನ್ಸ್ ಕೇಸ್ ಅವನು ಮಾಡ್ಯಾನ. ನಾನು 2024 ಅಕ್ಟೋಬರ್ ತಿಂಗಳದೊಳಗೆ 16ನೇ ತಾರೀಕು ಅಕ್ಟೋಬರ್ 2024 ಇಡೀ ಮಾಧ್ಯಮದ ಎದುರು ಬಂದು ಅವನ ಜೊತೆ ಯಾವುದು ನನ್ನ ಹಣದ ವ್ಯವಹಾರ ಇಲ್ಲ, ನಾವು ನೀವು 1 ರೂಪಾಯಿ ಕೊಡೋವಿಲ್ಲ ಅಂತ ಹೇಳಿದ ದಾಖಲೆ ಕೊಡ್ತೀನಿ. ನಾನು ಕೋರ್ಟಿಗೆ ದಾಖಲೆ ಕೊಡ್ತೀನಿ, ಮಾಧ್ಯಮದವ್ರಿಗೆ ಕೊಡ್ತೀನಿ. ಈಗ 1 ವರ್ಷ ಆಗಿ 3 ತಿಂಗಳ ತನಕ ಯಾಕೆ ನೀನು ವೇಟ್ ಮಾಡ್ದಿ? ಹಾಕ್ಬೋದಾಗಿತ್ತಲ್ಲ. ನಾನು ಅವತ್ತೇ ಹೇಳೀನಿ, ನಿನ್ನ ಜೊತೆ ಯಾವುದು ದುಡ್ಡಿನ ವ್ಯವಹಾರ ಇಲ್ಲ. ಇವತ್ತು ನೀ ಏನಾರೇ ಜೀವನ ಮಾಡ್ಲತ್ತಿದಿ ಅಂದ್ರೆ ಶರಣು ಸಲಗರ್ ಕಾರಣಕ್ಕೆ ನನ್ನ ಜೊತೆ ಓಡಾಡಿ ದುಡ್ಡು ಮಾಡಿಕೊಂಡು ಕಾಂಟ್ರಾಕ್ಟರ್ಗಳಿಗೆ ಮೋಸ ಮಾಡಿ ಎಷ್ಟೋ ಅಧಿಕಾರಿಗಳು ಸರ್ ನಿಮ್ಮ ಹೆಸರು ಹೇಳಿ ದುಡ್ಡು ತೊಗೊಳ್ಳೋಣ ಅಂತೇಳಿ ಇವತ್ತಿಗೆ ಭೀ ನನಗೆ ಬಂದು ಹೇಳ್ತಾರೆ. ಆ ವ್ಯಕ್ತಿ ಒಬ್ಬ ಎಂಥ ಮೋಸಗಾರ ಅಂತಕ್ಕಂಥದ್ದು ಇಡೀ ಬಸವ ಕಲ್ಯಾಣ ಜನರಿಗೆ ಗೊತ್ತದ. ಆಮೇಲೆ ಆ ವ್ಯಕ್ತಿ ನೋಡ್ರಿ ಇವತ್ತು ನನಗೆ ಲೋಫರ್ ಅಂತ ಹೇಳಿ ಮಾತಾಡ್ತಾನೆ. ಅವನು ತಂದೆ ಮೇಲೆ ಕೈ ಮಾಡೋನವನು.
ಇವತ್ತು ಬಸವ ಕಲ್ಯಾಣದೊಳಗೆ ಒಂದು ಚುನಾವಣೆಗೆ ನಿಂತಾನ, ಒಂದು 2 ಏನು 3 ಸಲ 4 ಸಲ ಚುನಾವಣೆಗೆ ನಿಂತಾನ. ಆ 400 ಜನರ ದೇವಸ್ಥಾನದ ಎಲೆಕ್ಷನ್ ಒಂದು ಸಲನೂ ಜನ ಅವನಿಗೆ ಗೆದ್ಸಿಲ್ಲ. ಅಂತ ಒಬ್ಬ ನೀಚ ವ್ಯಕ್ತಿ ಇವತ್ತು ನನ್ನ ಮೇಲೆ ಆರೋಪ ಮಾಡ್ಯಾನ. ನನಗೇನೂ ಬೇಜಾರಿಲ್ಲ, ಯಾಕಂದ್ರೆ ಶರಣು ಸಲಗರ ವ್ಯಕ್ತಿತ್ವದ ಕಾರಣಕ್ಕಾಗಿ ಇವತ್ತು ಬಸವ ಕಲ್ಯಾಣ ಜನ ನನಗೆ 2 ಸಲ ಶಾಸಕ ಮಾಡ್ಯಾರ. ನನ್ನ ಬಲ್ಲೇನು ಆಸ್ತಿ ಇಲ್ಲ, ನನ್ನ ಬಲ್ಲೇನು ಅಂತಸ್ತಿಲ್ಲ, ಏನೂ ಇಲ್ಲ ನನ್ನ ಕಡೆ. ಜನ ನನಗೆ 99 ಲಕ್ಷ ರೂಪಾಯಿ ತಗೊಂಡಿನ ಸತ್ಯನಾ ಸರ್? ಅದು ಏನು ಅಂತ ಕ್ಲಾರಿಫಿಕೇಶನ್. ಅವ ನನ್ನ ಸಮೀಪ ಇರೋದ್ರಿಂದ ನನ್ನ ಎಲ್ಲ ಲೆಟರ್ ಪ್ಯಾಡ್ಗಳು ಬ್ಲ್ಯಾಂಕ್ ಸೈನ್ ಮಾಡಿ ಅವನ ಹತ್ರ ನಾನು ಕೊಡ್ತಿದ್ದೆ. ನನ್ನ ಸಮೀಪ ಇರೋದ್ರಿಂದ ನನ್ನ ಎಲ್ಲ ಚೆಕ್ಗಳ ಮೇಲೆ ಬ್ಲ್ಯಾಂಕ್ ಸೈನ್ ಮಾಡಿ ಅವನ ಹತ್ರ ಇಡ್ತಿದ್ದೆ. ನಾನು ಅವತ್ತೇ ಕಂಪ್ಲೇಂಟ್ನು ಕೊಟ್ಟಿನಿ. ನಾನು ಇವ ನನ್ನ ದುರುಪಯೋಗ ಮಾಡ್ಕೋಬಹುದು ಅಂತೇಳಿ SP ಅವ್ರಿಗೆ ಸ್ವತಃ ಹೋಗಿ ನಾನು ಕಂಪ್ಲೇಂಟ್ ಕೊಟ್ಟಿನಿ. ಒಂದು ವೇಳೆ ಹೌದು ಅವನ ಜೊತೆ ನಾನು ಹಣದ ವ್ಯವಹಾರ ಮಾಡಿದ್ದ, ನಾ ಬ್ಲ್ಯಾಂಕ್ ಚೆಕ್ ಅವನಿಗೆ ಒಂದು ವೇಳೆ ಕೊಡ್ತಿದ್ದಪ್ಪ ಅಂದ್ರೆ ನನ್ನ ಎಲೆಕ್ಷನ್ ಅಕೌಂಟ್ ನಾನು ಬಳಸ್ತೀನ. ನಾನು ಆ ಎಲೆಕ್ಷನ್ ಸಂಬಂಧಪಟ್ಟಂತ ತೆಗೆದಂತ ಅಕೌಂಟ್ ಅದು. ಚುನಾವಣೆ ಆದ ಮೂಲಕ ಅಕೌಂಟ್ ಕ್ಲೋಸ್ ಆಯ್ತು. ಕ್ಲೋಸ್ ಯಾರು ಮಾಡ್ಸ್ಯಾರ? ಅವನೇ ಮಾಡ್ಸ್ಯಾನ. ಕ್ಲೋಸ್ ಮಾಡಿಸಿದ್ದು ಅವನೇ, ಓಪನ್ ಮಾಡಿಸಿದ್ದು ಅವನೇ, ಮತ್ತೀಗ ತಿರುಗಿ ಚೆಕ್ ಬೌನ್ಸ್ ಕೇಸ್ ಹಾಕೋನು ಅವನೇ. ಹಾಗಾಗಿ ಬಸವ ಕಲ್ಯಾಣದ ಜನರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಮಸ್ತ ಎಲ್ಲ ಮಹಾಜನತೆಗೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಅದ. ಅದಕ್ಕೆ ಮಾಧ್ಯಮದ ಮುಖಾಂತರ ನಾನು ಹೇಳ್ತೇನೆ, ಅವನು 100ಕ್ಕೆ 100 ನನಗೆ ಚೀಟಿಂಗ್ ಮಾಡ್ತಕ್ಕಂಥ ಕೆಲಸ ಇದು, ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಕ್ಕಂಥ ಕೆಲಸ ಮಾಡ್ಯಾನ. 100ಕ್ಕೆ 100 ಅವನಿಗೆ ಕಾನೂನಿನ ಶಿಕ್ಷೆ 100ಕ್ಕೆ 100 ಆಗ್ತದೆ. ನಾನು ಯಾವುದೇ ರೀತಿ ಜೀವ ಬೆದರಿಕೆ ಅವನಿಗೆ ಹಾಕಿಲ್ಲ. ನಾನು ಜೀವ ಬೆದರಿಕೆ ಹಾಕ್ತಕ್ಕಂಥ ವ್ಯಕ್ತಿತ್ವ ನಂದಲ್ಲ. ನಾನು ರೌಡಿಸಮ್ ಮಾಡೋನಾಗಲಿ, ಜೀವ ಬೆದರಿಕೆ ಹಾಕೋ ಆಗಲಿ ಅಂತ ವ್ಯಕ್ತಿ ಇದ್ದಂದ್ರೆ ನನಗೆ ಜನ 2 ಸಲ ಶಾಸಕ ಮಾಡ್ತೀರಾ? ಅವ್ರು ಬ್ಲ್ಯಾಕ್ ಮೇಲ್ ಮಾಡೋದು, ಗೊತ್ತಾಲಾರ್ದಂಗ ನಮಗ ಏನೋ ಮಾತಾಡೋದು, ರೆಕಾರ್ಡಿಂಗ್ ಮಾಡ್ಕೊಂಬೋದು, ಅದೇ ಸಮಾಜ ಜಾಲತಾಣದೊಳಗೆ ಬಿಡೋದು. ಆ ನೀಚ ಬುದ್ಧಿ ವ್ಯಕ್ತಿತ್ವ ಅವನು ಬಿಡಬೇಕವ. ಯಾಕಂದ್ರೆ ಇಡೀ ಸಮಾಜಕ್ಕೆ ಗೊತ್ತದ ಅವನೊಬ್ಬ ಎಂಥ ವ್ಯಕ್ತಿ ಅಂತ ಹೇಳೋ ಜೊರತೆ ಇಲ್ಲ. ನಾನು ಜನ ಅವನಿಗೆ ಅವ ಅಷ್ಟೇ ಅಲ್ಲ, ಅವನ ಜೊತೆ ಅವ್ನ ಹಿಂದೆ ಯಾರ್ಯಾರ ಅಂತಕ್ಕಂಥದ್ದು ನಾನು ಮುಂದಿನ ದಿನದೊಳಗೆ ನಾನು ಬಯಲು ಮಾಡ್ತೀನಿ. ಮತ್ತೆ ನಮ್ಮ ಪಾರ್ಟಿದವ್ರೆ ಒಬ್ಬರು ಪ್ರಮುಖ ವ್ಯಕ್ತಿ ಇರೋ ಅವನ ಜೊತೆ, ನಮ್ಮ ಪಾರ್ಟಿದವ್ರೆ ಪ್ರಮುಖವಾಗಿ, ನಮ್ಮ ಪಕ್ಷದವ್ರು. ಬೇರೆ ಪಾರ್ಟಿದವ್ರನ್ನ ಅವನ ಜೊತೆ ಆಕ್ಟ್ ಮಾಡ್ಲತ್ತಾರ. ಶರಣು ಸಲಗರ್ದು ಮಾನ ಹರಾಜಾಗಬೇಕು, ಶರಣು ಸಲಗರ್ ಜನಪ್ರಿಯತೆ ಕಡಿಮೆ ಆಗ್ಬೇಕಂತೇಳಿ ನಮ್ಮ ಪಕ್ಷದ ಒಬ್ಬ ಮುಖಂಡರು, ಪ್ರಭಾವಿ ಮುಖಂಡರು, ಅದು ಸಮಯ ಬಂದಾಗ ನಮ್ಮ ಪ್ರಮುಖರಿಗೆ ನಾನು ಹೇಳ್ತೀನಿ, ಆ ವ್ಯಕ್ತಿ ಯಾವ ರೀತಿ ಅವನ ಹಿಂದೆ ಆಕ್ಟ್ ಮಾಡ್ಲತ್ತನ, ಶರಣು ಸಲಗರ್ ಯಾವ ರೀತಿ ತೊಂದರೆ ಕೊಡಬೇಕು, ಶರಣು ಸಲಗರ್ ಯಾವ ರೀತಿ ಜನಪ್ರಿಯತೆ ಇಲ್ಲಿ ಕಡಿಮೆ ಆಗಬೇಕು, ಪಾರ್ಟಿದೊಳಗೆ ಕಡಿಮೆ ಮಾಡ್ಬೇಕಂತ ಹೇಳಿ ಮಾಡ್ಲತ್ತಾರಲ್ಲ. ನನಗೆ ವಿಶ್ವಾಸದ, ನಾ ಯಾರಿಗೂ ಕೂಡ ಆ ರೀತಿ ಇವತ್ತಿಗೂ ಮಾಡಿಲ್ಲ. ನಾ ಇವತ್ತಿಗೂ ಆರ್ಥಿಕವಾಗಿ ಸಾಕಷ್ಟು ಸಂಕಷ್ಟದೊಳಗಿದ್ದೀನಿ. ನಾನು ಒಂದ್ ವೇಳೆ ಇವನಿಗೆ ಏನಾದ್ರೆ ನಾನು ಮೋಸ ಮಾಡ್ತಿದ್ದ ನಾನು ಅಂದ್ರೆ ಇನ್ನೊಬ್ಬರಿಗೆ ಯಾರಿಗೋ ಮಾಡ್ತಿದ್ದ, ಇವನಿಗೆ ನಾನು ತೊಂದರೆ ಕೊಡ್ತಿದ್ದಂದ್ರೆ ಮತ್ತೊಬ್ಬರಿಗೆ ಯಾರಿಗೋ ತೊಂದರೆ ಕೊಡ್ತಿದ್ದ. ನಾನು ಈಗಾಗಲೇ ಕೋರ್ಟಿನ ಮೊರೆ ಹೋಗಿನ. ನನ್ನ ಮೇಲೆ FIR ಆಗ್ಯದ ಅಂತೇಳಿ ನನಗೆ ಮಾಹಿತಿ ಬಂದದ. ನಾನು 100ಕ್ಕೆ 100 ಇದ್ರೊಳಗೆ 100% ಪರಿಶುದ್ಧ ಇದ್ದೀನಿ. ನಾನು ಯಾರಿಗೆ ಮೋಸ ಆಗಲಿ, ಈ ರೀತಿ ಕೆಟ್ಟ ಕೆಲಸ ಮಾಡ್ತಕ್ಕಂಥದ್ದು ನಾನು 2ನೇ ಬಾರಿ ಶಾಸಕ. ನನಗೆ ಗೊತ್ತದ ಯಾವ ರೀತಿ ಬದುಕಬೇಕು, ಈ ಸಮಾಜದೊಳಗೆ ಯಾವ ರೀತಿ ಜೀವನ ಮಾಡಬೇಕು, ಇನ್ನೂ ಸಾಕಷ್ಟು ಗುರಿ ಇಟ್ಕೊಂಡು ಬದುಕ್ತಕ್ಕಂಥವನು ನಾನು. ಈ ರೀತಿ ನನ್ನ ಜೀವಮಾನದೊಳಗೆ ಗೊತ್ತಿಲ್ಲ. ಯಾರಿಗೆ 10 ರೂಪಾಯಿ ಯಾರಿಗೆ ವಂಚನೆ ಮಾಡಿದ್ ನನಗೆ ಗೊತ್ತಿಲ್ಲ. ಅವ ವಂಚನೆ ಮಾಡಿದ 1000 ಉದಾಹರಣೆಗಳು ನಿಮ್ಗೆ ಎವಿಡೆನ್ಸ್ಗೆ ಸಾಥ್ ನಾನು ಕೊಡ್ಬೋದು. ನೀನು ಹೇಳ್ತಿದಂದ್ರೆ 1.5 ವರ್ಷ ಯಾಕೆ ನೀನು ಕುಂತಿ, ಅಥವಾ ನೀನು ನನಗೆ ದುಡ್ಡು ಕೊಟ್ಟಿದಂದ್ರೆ 99 lakhs ಹೆಂಗೆ ಕೊಟ್ಟಿ? ಇನ್ನೂ ಬಹಳ ವಿಚಿತ್ರ ಅದಲ್ಲ. 99 ಲಕ್ಷ ಅಥವಾ 1 ಕೋಟಿ ಇರಬೇಕಾಗಿತ್ತದು, ಅಥವಾ 50 ಲಕ್ಷ ಇರಬೇಕಾಗಿತ್ತು. ಹೋಲಿ, ನೀ ಕೊಟ್ಟೆ ಅಂದ್ರೆ 99 ಲಕ್ಷ ರೂಪಾಯಿ ಎಲ್ಲಿಂದ ತಂದಿ ನೀನು? ಅಷ್ಟು ದೊಡ್ಡವನ ನೀನು? ಇವತ್ತು ಮಾಧ್ಯಮದವರು ಉದ್ಯಮಿ ಅಂತ ಹೇಳಿ ಬರೀಲತ್ತಾರ. ಅವನೊಂದು ಫೈನಾನ್ಸ್ ಅದ, ಮೀಟರ್ ಬಡ್ಡಿ ಫೈನಾನ್ಸ್, 10/20 ಮೀಟರ್ ಬಡ್ಡಿ ಫೈನಾನ್ಸ್ ನಡೆಸ್ತಕ್ಕಂಥ ವ್ಯಕ್ತಿ ಅವ. ಯಾರೇ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವ್ರ ಮನೆ ಮುಂದೆ ಹೋಗಿ ಜನರಿಗೆ ದುಡ್ಡು ಉಸ್ಲಿ ಮಾಡ್ತಾನೆ ಅಂತ ವ್ಯಕ್ತಿ. ಆ ದುಡ್ಡಿನ ಮೇಲೆ ಅಷ್ಟು ಅವನಿಗೆ ದುಷ್ಟ ಪ್ರೇಮ. ಹಾಗಾಗಿ ನನಗೆ ಕಾನೂನಿನ ಮೇಲೆ ವಿಶ್ವಾಸ ಅದ. ನಾನು 100ಕ್ಕೆ 100 24 ಕ್ಯಾರೆಟ್ ಗೋಲ್ಡ್ ಇದ್ದೀನಿ ಅಂತ ಹೇಳಿ ನನಗೆ ವಿಶ್ವಾಸ ಅದ. ಯಾಕಂದ್ರೆ ನಾ ಒಂದು ವೇಳೆ ಯಾರಿಗಾರೆ ಆ ರೀತಿ ಮಾಡಿದಂದ್ರೆ ನಾ ಹೋಗಿ ಅವರಿಗೆ ಕೈ ಜೋಡಿಸಿ ಕ್ಷಮೆ ಕೇಳ್ತಕ್ಕಂಥ ವ್ಯಕ್ತಿತ್ವದ ನಾನು. ಯಾವುದು ಹಣದ ವ್ಯವಹಾರ ನನ್ನ ಜೊತೆ ಅವನ ಜೊತೆ ಆಗಿಲ್ಲ ಅಂತಕ್ಕಂಥದ್ದು ನಾನೇ ನಿಮಗೆ ಒಂದು ವಿಡಿಯೋಗಳು ಹಾಕಿಸ್ತೀನಿ ಬೇಕಾದ್ರೆ. ಅವನೇ ಹೇಳಿದ್ದಿದು. ಹಿಂಗೆ ಹಿಂದೂ ಒಂದ್ಸಲ ನನ್ನಿಂದ ತ್ರಾಸಾಗ್ಯದ ಅಂತ ಹೇಳಿ ಲೆಟರ್ ಬರೆದು ಓಡ್ ಹೋಗಿನ ಮನೆ ಬಿಟ್ಟು ನಸ್ಕಿನೊಳಗೆ ಓಡ್ ಹೋಗಿನು. ಇದು ಎಲ್ಲರಿಗೂ ಗೊತ್ತದ. ಬ್ಲ್ಯಾಕ್ ಮೇಲ್ ಮಾಡೋದು ನಂಗೆ ಬ್ಲ್ಯಾಕ್ ಮೇಲ್ ಮಾಡೋ ಸಲುವಾಗಿ ಇದು 2ನೇ ಸಲ ಒಂದು ಇದು ಕುತಂತ್ರ.
ಫಸ್ಟ್ ಟೈಮ್ ಹಾಂಗೆ ಮಾಡ್ದ, ಎರಡನೇ ಸಲ ಹಿಂಗೆ ಮಾಡ್ದ. ಮತ್ತು ಆ ವ್ಯಕ್ತಿ ಎಷ್ಟು ನೀಚನ ಅಂದ್ರೆ ಯಾವ ಕೃತ್ಯಕ್ಕೂ ಇಳಿತಾನೆ, ಅವ್ನ ಹೆಂಡತಿ ಮಕ್ಕಳಿಗೆ ಬಳಸ್ತಾನೆ. ನಂಗೆ ಅದು ಭಾರಿ ನೋವದದು. ನನಗೆ ಬ್ಲ್ಯಾಕ್ ಮೇಲ್ ಮಾಡೋ ಸಲಕ, ನನಗೆ ಚೀಟಿಂಗ್ ಮಾಡೋ ಸಲುವಾಗಿ, ನನಗೆ ಮಾನಹಾನಿ ಮಾಡೋ ಸಲುವಾಗಿ ಅವ್ನ ಹೆಂಡತಿ ಮಕ್ಕಳಿಗೆ ಸಂಪೂರ್ಣ ಬಳಸ್ತಕ್ಕಂಥ ಕೆಲಸ ಮಾಡ್ತಾನೆ. ಅವ ನೇರವಾಗಿ ಬರಲ್ಲ ಇವತ್ತು. ಹಾಗಾಗಿ ನಂಗೆ ಕಾನೂನಿನ ಮೇಲೆ ವಿಶ್ವಾಸದ. ಇದ್ರೊಳಗೆ 100ಕ್ಕೆ 100 ನಾನು ಪರಿಶುದ್ಧ ಇದ್ದೀನಿ. ಇದ್ರೊಳಗೆ ಜಯ ನನಗಾಗ್ತದ. 100ಕ್ಕೆ 100 ಅವನಿಗೆ ಕೋರ್ಟ್ ಜೈಲಿಗೆ ಕಳಿಸ್ತದೆ. ಧನ್ಯವಾದಗಳು. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆ.